ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೀಲಿಯ. ಮನೆಯಲ್ಲೇ ಫಟಾಫಟ್ ಅಂತ ಗೋಧಿ ಹಲ್ವಾ ರೆಡಿ ಮಾಡ್ತಾ ಇದ್ದೀವಿ ಇವತ್ತು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೋಧಿ ಹಲ್ವಕ್ಕೆ ಈ ಲೋಟದಲ್ಲಿ 3/4 ಲೋಟ ಅಷ್ಟು ಗೋಧಿ ತೊಗೊಂಡಿದ್ದೀನಿ, ಮತ್ತು 1/4 ಲೋಟದಷ್ಟು ರವೆ ತೊಗೊಂಡಿದ್ದೀನಿ. ಬರೀ ಗೋಧಿಯಲ್ಲೇ ಮಾಡಿದ್ರೆ ತುಂಬ ಮೆತ್ತುವಾಗಿಬಿಡುತ್ತೆ ಟೇಸ್ಟು. ಹಾಗಾಗಿ ಸ್ವಲ್ಪ ರವೆನೂ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲೆಗೆ ಹಾಕ್ಕೊಂಡು ಡ್ರೈಯಾಗೆ ಫಸ್ಟು ಹುರ್ಕೊಬೇಕು. ಅದು ಘಮ ಬರಬೇಕು, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಅಲ್ಲಿವರೆಗೂ ಹುರ್ಕೊಬೇಕು ಸಣ್ಣ ಊರಿಲಿ. ಇಲ್ಲಿ ಒಂದು ಕಡೆ ರವೆ ಮತ್ತು ಗೋಧಿ ಹಿಟ್ಟು ಹುರ್ಕೊಂತ ಇನ್ನೊಂದು ಕಡೆ 2 ಲೋಟ ನೀರು ಕಾಯಕ್ಕೆ ಇಟ್ಕೊಬೇಕು. ಅದಕ್ಕೆ ಒಂದು ಲೋಟದಷ್ಟು ಬೆಲ್ಲ ಕೆಚ್ಕೊಂಡಿರೋದು. ನೀವು ಸ್ವಲ್ಪ ಸ್ವೀಟ್ ಚೆನ್ನಾಗಿ ತಿಂತೀರಾ, ಜಾಸ್ತಿ ಬೇಕು ಅನಿಸಿದ್ರೆ 1/4ರಿಂದ ಒಂದು ಕಾಲು ಹಾಕ್ಕೊಂಡ್ರೆ ಸಾಕು. 1/4 ಲೋಟ ಬೆಲ್ಲ ಹಾಕ್ಕೊಳ್ಳಿ. ಮೆಷರ್ಮೆಂಟ್ ಬಟ್ಲಲ್ಲಾದರೂ ತಗೊಳ್ಳಿ, ಲೋಟನಾದ್ರೂ ತಗೊಳ್ಳಿ, ಯಾವುದ್ರಲ್ಲಿ ತಗೊಂಡಿರ್ತೀರ ಅದರಲ್ಲೇ ಕಂಟಿನ್ಯೂ ಮಾಡಿ. ನಾನು 1 ಲೋಟ ಹಿಟ್ಟಿಗೆ ಈಗ 1 ಲೋಟ ಬೆಲ್ಲ ಹಾಕಿದ್ದೀನಿ. ಅದು ಅಲ್ಲಿವರೆಗೂ ನೀರು ಕಾಯ್ಕೊಡುತ್ತೆ, ಸರಿ ಹೋಗುತ್ತೆ. ಈಗ ಘಮ್ಮಂತ ಸ್ಮೆಲ್ ಬರ್ತಾ ಇದೆ. ಈ ಘಮ ಬರುವಾಗ ಸ್ಟವ್ ಕಡಿಮೆ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊತೀನಿ. ಇದಕ್ಕೆ 1/4 ಲೋಟ ಆಗೋಷ್ಟು ತುಪ್ಪ, ಎಣ್ಣೆ ಯಾವ್ದು ಬೇಕಾದರೂ ಹಾಕೊಬೋದು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ 2 ಅರ್ಧ ಹಾಕ್ತಾ ಇದ್ದೀನಿ. ಬರೀ ತುಪ್ಪದಲ್ಲಿ ಬೇಕಾದರೂ ಮಾಡ್ಬೋದು. ಸಮ್ಮರ್ ಸ್ಟಾರ್ಟ್ ಆಗಿದೆ, ಮಕ್ಕಳು ಏನಾದರೂ ತಿಂಡಿ ಕೇಳ್ತಾ ಇರ್ತಾರೆ. ಆವಾಗ ಇದು ಮಾಡಿಕೊಟ್ರೆ ಬೆಲ್ಲ, ಗೋಧಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ಜೊತೆಗೆ ತುಪ್ಪ ಹಾಕಿರೋದ್ರಿಂದ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕಾದ್ಮೇಲೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೀನಿ, ಅದಷ್ಟು ಹಾಕ್ತಾ ಇದ್ದೀನಿ. ಅದಾಕಿ ಸ್ವಲ್ಪ ಹುರ್ಕೊಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೇನೆ ಹುರಿದಿಟ್ಕೊಂಡಿರೋ ಹಿಟ್ಟು ಸೇರಿಸ್ತಾ ಇದ್ದೀನಿ. ಹುರಿದಿರೋ ಹಿಟ್ಟನ್ನು ಹಾಕೊಂಡು ಮತ್ತೆ ಸ್ವಲ್ಪ ಕೈ ಆಡ್ಕೊಂಡು ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡ್ಕೊಳ್ಳಿ. ಸಣ್ಣ ಉರಿಲೇ ಉರಿಲಿ, ಸಿಗಬಾರ್ದು, ಕಪ್ಪಗಾಗಬಾರ್ದು, ಅದನ್ನ ನೋಡ್ಕೊಬೇಕು. ಮಕ್ಕಳಿಗೆ ಎಣ್ಣೆಯಲ್ಲಿ ಕರ್ದಿರೋಂಥ ಕರ್ದಿದ ಪದಾರ್ಥ ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ಹೆಲ್ತ್ಗೇನು ಒಳ್ಳೆಯದು. ಮತ್ತು ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಮಾಡಿ ನೋಡಿದ್ರೆ ಪದೇ ಪದೇ ಇದನ್ನೇ ಕೇಳ್ತಾರೆ. ನಾನು ಹಾಗೆ ಸುಮ್ಮನೆ ಟ್ರೈ ಮಾಡಿದ್ದು ನೋಡಿದ್ರೆ ನನ್ನ ಮಕ್ಕಳು ಇವಾಗ ವಾರಕ್ಕೆ ಒಂದ್ಸಲಿ ಮಾಡಿಸ್ಕೊಂಡು ತಿಂತಾರೆ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಘಮ ತುಂಬ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅದು ಬರ್ತಾ ಇರುತ್ತೆ, ನೋಡ್ಕೊಳ್ಳಿ, ಆವಾಗಲೇ ಗೊತ್ತಾಗ್ಬಿಡತ್ತೆ ನಿಮಗೆ ನಿಮ್ಮ ಮನೇಲಿ ಏನೋ ಹೊಸದು ತಿಂಡಿ ಮಾಡ್ತಾ ಇದ್ದಾರೆ ಅನ್ನೋ ಥರ. ಈ ಒಳ್ಳೆ ಪರಿಮಳ ಬಂದಾಗ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಅಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಬೆಲ್ಲ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಸ್ಟವ್ ಆರಿಸಿ ಸೇರಿಸಿದ್ರೆ ಈಸಿಯಾಗಿ ಸೇರಿಸ್ಬೋದು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಸೇರಿಸ್ಕೊಂತ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕಾದಿರೋದೇ ಆಗಬೇಕು. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂತ ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು. ತಣ್ಣಗಿರೋದು ಹಾಕಿದ್ರೆ ಚೆನ್ನಾಗಾಗಲ್ಲ. ಬೇಕಂದ್ರೆ ಸೋಸ್ಕೊಬೋದು. ನಮ್ಮ ಮನೇಲಿ ಬೆಲ್ಲ ಚೆನ್ನಾಗಿತ್ತು ಅಂತೇಳಿ ನಾನು ಸೋಸ್ಲಿಲ್ಲ. ಈಗ ಗಂಟ್ಗಳು ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೈ ಆಡಿಸ್ಕೊಬೋದು. ಈ ಹಂತದಲ್ಲಿ ಒಂದು 3 ನಿಮಿಷನೇ ಸಾಕು. 3 ನಿಮಿಷಕ್ಕೆ ಆಗೋಗುತ್ತೆ. ಅದಕ್ಕೊಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಿ. ನಂಗೆ ಏಲಕ್ಕಿ ಪುಡಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹಾಕ್ತೀನಿ. ಒಳ್ಳೆ ಘಮ ಇರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. 3 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ.
ಬೆಲ್ಲದ ನೀರು ಹಾಕಿದ್ಮೇಲೆ ಮಾತ್ರ ಕೈ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಆಡಿಸ್ತಾ ಇರಬೇಕು. ನಾನು ಆಗಲೇ ತುಪ್ಪ ಕಡಿಮೆ ಹಾಕಿದ್ದೆ, ಸೊ ಈ ಹಂತದಲ್ಲಿ 1-2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊತೀನಿ. ಇದೆಲ್ಲ ಮಾಡುವಾಗಲೂ ಉರಿ ಸಿಮ್ಮಲ್ಲೇ ಇಟ್ಟಿರಬೇಕು. ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಸಿಮ್ ಮಾಡ್ಕೊಬೇಕು ಹಚ್ಕೊಂಡು. ನೋಡಿ ಇವಾಗ ಬಾಣಲೆ ಎಲ್ಲ ತಳ ಬಿಟ್ಕೊತಾ ಬರ್ತಾ ಇದೆ. ಈ ಥರ ತಳ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇದೆ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟು ಒಳ್ಳೆ ಸ್ಟ್ರಕ್ಚರ್ ಬರ್ತಾ ಇದೆ ಇದರಲ್ಲಿ, ಎಷ್ಟು ಒಳ್ಳೆ ಟೆಕ್ಸ್ಚರ್, ಹಿಂಗೆ ನೈಸಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಒಂದು ಕಡೆ ಬಂದು ಕೂತ್ಕೊಳ್ಳೋವರೆಗೂ ಕೈ ಆಡ್ತಾ ಇರಿ. ಈಗ ನಮ್ಮ ಹಲ್ವಾ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇನ್ನು 1 ನಿಮಿಷ. ನೋಡಿ ಇಷ್ಟಾದ್ಮೇಲೆ ನೋಡಿ ಬಾಣಲೆ ಎಲ್ಲ ಹಿಂಗೆ ಬಿಟ್ಕೊಂಡು ಬರ್ತಾ ಇದೆ ಅನ್ನುವಾಗ ಆಫ್ ಮಾಡ್ಬಿಡಿ, ಸಾಕು. ಇವಾಗ ನಮ್ಮ ಹಲ್ವಾ ರೆಡಿ ಇದೆ. ಹೇರಳವಾಗಿ ತುಪ್ಪ ಹಾಕಿನೇ ಹಲ್ವಾ ಮಾಡಬೇಕು ಅಂತೇನಿಲ್ಲ, ನಾನು ಮಾಡಿರೋ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ, ಹೆಲ್ತ್ಗೂ ಒಳ್ಳೆಯದು. ಥ್ಯಾಂಕ್ ಯು.